ನಭೋಮಂಡಲದಲ್ಲಿ ಇವತ್ತು ಖಗ್ರಾಸ ಚಂದ್ರಗ್ರಹಣ. ವಿಜ್ಞಾನಿಗಳು ಇದನ್ನ ಬ್ಲಡ್ ಮೂನ್ ಅಂತ ಹೇಳ್ತಾ ಇದ್ದಾರೆ. ಬ್ಲಡ್ ಮೂನ್ ಅನ್ನೋದಕ್ಕೆ ಇವತ್ತು ತಾಮ್ರ ಲೇಪಿತ ಜೊತೆಗೆ ಕೆಂಪು ಮಿಶ್ರಿತ ಎರಡೂ ಸೇರಿಕೊಂಡು ಚಂದ್ರ ಗ್ರಹಣದ ಸಂದರ್ಭದಲ್ಲಿ ರಕ್ತವರ್ಣವಾಗಿ ಕಾಣಿಸ್ಕೊಳ್ತಾನೆ. ಹೀಗಾಗಿ ಇದನ್ನ ಬ್ಲಡ್ ಮೂನ್ ಅಂತ ಕರಿತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಬ್ಲಡ್ ಮೂನ್ ವಿಶೇಷವಾಗಿ ಬಾರಿ ಗೋಚರಿಸ್ತಾ ಇದೆ, ಜೊತೆಗೆ ಸಂಪೂರ್ಣವಾಗಿ ಗೋಚರ ಆಗ್ತಾ ಇದೆ. ಇನ್ನು ಹಾಗಾದ್ರೆ ಈ ಚಂದ್ರಗ್ರಹಣ ಕಾಣಿಸ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಸಾಕಷ್ಟು ಸ್ವಚ್ಛತೆ ಸಿದ್ಧತೆ, ಜೊತೆಗೆ ದೇವಸ್ಥಾನವನ್ನು ಬಂದ್ ಮಾಡಿ ಸೋಮವಾರ ಮತ್ತೆ ಓಪನ್ ಮಾಡುವಂಥದ್ದು, ಅಭಿಷೇಕಗಳು, ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇದೆ. ಹಾಗಾದ್ರೆ ಈ ವಿಶೇಷವಾದಂತಹ ಚಂದ್ರಗ್ರಹಣದ ಬಗ್ಗೆ ಏನೇನೆಲ್ಲ ವಿಶೇಷತೆಗಳಿದೆ, ಜೊತೆಗೆ ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮ ಸುಂದರ ದೀಕ್ಷಿತರು ಏನ್ ಹೇಳ್ತಾರೆ, ಏನೇನೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ, ಮಾತಾಡ್ತೀನಿ ಅವ್ರನ್ನ. ದೀಕ್ಷಿತರೆ, ಮೊದಲನೇದಾಗಿ ಇವತ್ತಿನ ಚಂದ್ರಗ್ರಹಣದ ಬಗ್ಗೆ. ಈ ಒಂದು ಚಂದ್ರಗ್ರಹಣ ಬಹಳ ವಿಶೇಷವಾದ ಗ್ರಹಣ ಅಂತ ನಾವು 2-3 ದಿನದಿಂದ ಡಿಸ್ಕಸ್ ಮಾಡ್ತಾನೆ ಇದ್ದೀವಿ. ಪೂರ್ಣಗ್ರಹಣ ಅಂದರೆ 3.5 ಗಂಟೆಗಳ ಕಾಲ ಸಗ್ರಾಸವಾಗಿ ನಡೆಯುವಂಥ ಒಂದು ಗ್ರಹಣ ಇದು. ಅದರಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ. ಅದರಲ್ಲಿ ಒಂದೇ ಮಾಸದಲ್ಲಿ 2 ಗ್ರಹಣಗಳು ಬಂದಿರೋದು ಬಹಳ ವಿಶೇಷ. ಸೂರ್ಯಗ್ರಹಣ ನಮಗೆ ಗೋಚರವಲ್ಲದಿದ್ದರೂ ಅದೇ ಸೂರ್ಯ ಅದೇ ಗ್ರಹಣನೇ ಆದರೂ ನಾವು ಅದನ್ನು ಕೇಳ್ತೀವಿ, ನೋಡ್ತೀವಿ, ಅನುಭವಿಸ್ತೀವಿ, ಮತ್ತು ಆಚರಣೆಯನ್ನು ಕೂಡ ಸ್ವಲ್ಪ ಉತ್ತಮ ಮಟ್ಟದಲ್ಲಿ ಮಾಡ್ಕೋತೀವಿ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಭಾದ್ರಪದ ಮಾಸದ ಪೌರ್ಣಮಿಯ ಈ ಒಂದು ಚಂದ್ರಗ್ರಹಣ ಭಾಳ ವಿಶೇಷವಾದ ಗ್ರಹಣವಾಗಿದೆ. ಅದನ್ನು ನಾವು ಅನುಷ್ಠಾನವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇನ್ನು ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇವತ್ತು ಪೂಜೆಗಳನ್ನು ಮಾಡಿ ನಂತರ ದೇವಸ್ಥಾನ 11 ಗಂಟೆ ಬಳಿಕ ಕ್ಲೋಸ್ ಕೂಡ ಮಾಡ್ತಾ ಇದ್ದೀರಾ. ಏನೇನೆಲ್ಲ ವಿಶೇಷವಾದ ಅಭಿಷೇಕಗಳಿರುತ್ತೆ? ಸೋಮವಾರ ಏನಾದರೂ, ಯಾಕಂದರೆ ಶಿವನ ವಾರವೂ ಕೂಡ ಹೌದು, ಗ್ರಹಣದಿಂದ ವಿಮುಕ್ತಿನೂ ಕೂಡ ಹೌದು. ಪೌರ್ಣಮಾಸ್ಯಾಂ ಪುಣ್ಯಕಾಲೆ ಅಂತ ನಾವು ಹೇಳ್ತೀವಿ. ಅದರ ಅಮಾವಾಸ್ಯೆನ ಪುಣ್ಯಕಾಲ ಅಂತ ಹೇಳಲ್ಲ, ಅದು ಪಿತೃಕಾಲ. ಪಿತೃಗಳಿಗೆ ಅಮಾವಾಸ್ಯೆ ದಿನ ನಾವು ಅವ್ರನ್ನೆಲ್ಲ ನೆನೆಸ್ಕೊಂಡು ಅವರಿಗೆಲ್ಲ ಭೋಜನಗಳನ್ನು ಕೊಟ್ಟು ತೃಪ್ತಿಪಡಿಸೋದು ಅಮಾವಾಸ್ಯೆ. ಎಲ್ಲ ಪುಣ್ಯಕಾಲಗಳಿಗೆ ಪೌರ್ಣಮಾಸ್ಯ ಅಂತ ಹೇಳ್ತೀವಿ. ಪೌರ್ಣಮಾಸ್ಯಾಂ ಪುಣ್ಯಕಾಲೆ ಅಂತ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಇವಾಗ ಪೌರ್ಣಮಿ ಆಗಿರೋದ್ರಿಂದ, ಪೌರ್ಣಮಿಯ ರಾತ್ರಿ ಚಂದ್ರಗ್ರಹಣ ಇರೋದ್ರಿಂದ ಆ ಗ್ರಹಣದ ಸೂತಕದ ಛಾಯೆ 11 ಗಂಟೆವರೆಗೂ ನಮಗಿರೋದಿಲ್ಲ. ಅದರಿಂದ ಸ್ವಾಮಿಗೆ ಬೆಳಗ್ಗೆ ಕ್ಷೀರ ಪಂಚಾಮೃತಾದಿ ಅಭಿಷೇಕಗಳನ್ನು ಮಾಡಿ, ವಿಶೇಷವಾಗಿ ಸ್ವಾಮಿಗೆ ಕ್ಷೀರ ನೈವೇದ್ಯವನ್ನು ಮಾಡಿ, ಯಾಕೆಂದರೆ ಕ್ಷೀರ ಹಾಗೂ ಚಂದ್ರನಿಗೂ ಬಹಳ ನಂಟಿದೆ. ಅದೇ ರೀತಿಯಾಗಿ ಆ ಹಾಲಿನ ಸ್ವಾಮಿಗೆ ನಾವು ನೈವೇದ್ಯ ಮಾಡಿ 11 ಗಂಟೆಗೆ ನಾವು ದೇವಸ್ಥಾನ ಕ್ಲೋಸ್ ಮಾಡ್ತಾಯಿದ್ದೀವಿ. ರಾತ್ರಿ ಗ್ರಹಣ ಕಾಲಕ್ಕೆ ಸರಿಯಾಗಿ ನಾವು ದರ್ಭಾಬಂಧನದಿಂದ ಸ್ವಾಮಿಯನ್ನು ಬಂಧನ ಮಾಡಿ ದೇವಸ್ಥಾನವನ್ನು ಕ್ಲೋಸ್ ಮಾಡಿರ್ತೀವಿ. ತದನಂತರ ನಾಳೆ ಬೆಳಗ್ಗೆ ದೇವಸ್ಥಾನಗಳೆಲ್ಲವನ್ನು ಶುದ್ಧಿ ಮಾಡಿಕೊಂಡು ತದನಂತರ ಸ್ವಾಮಿಗೆ ಮಹಾಭಿಷೇಕವನ್ನು ಮಾಡಿ, ಸೋಮವಾರ ಆಗಿರೋದ್ರಿಂದ ಸೋಮ ಚಂದ್ರ ಎಲ್ಲ ಒಂದೇ. ಅದರಿಂದ ಈ ಚಂದ್ರಗ್ರಹಣ ಮಾರನೇ ದಿನ ಸೋಮವಾರ. ಆ ಸೋಮವಾರದ ದಿನ ಪರಮೇಶ್ವರನಿಗೆ ವಿಶೇಷವಾಗಿ ಹಾಲಭಿಷೇಕವನ್ನು ಮಾಡಿ, ಪಂಚಾಮೃತ ಅಭಿಷೇಕವನ್ನು ಮಾಡಿ, ಎಲ್ಲ ಭಕ್ತರಿಗೆ ಮಧ್ಯಾಹ್ನ 1 ಗಂಟೆವರೆಗೂ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನು ಸರ್, ಶಿವನ ಕಿರೀಟಧಾರಿ ಚಂದ್ರ, ಈ ಚಂದ್ರನಿಗೆ ಇವತ್ತು ಗ್ರಹಣ, ಹೀಗಾಗಿ ಇದರ ಆಗು ಹೋಗುಗಳ ಬಗ್ಗೆ ನೀವೇನು ಹೇಳ್ತೀರಿ ಈ ಗ್ರಹಣದ ಬಗ್ಗೆ? ಸಾಮಾನ್ಯವಾಗಿ ಎಲ್ಲ ಗ್ರಹಣಗಳಲ್ಲೂ ಒಂದು ದೋಷ ಇದ್ದೇ ಇರುತ್ತೆ. ಅಂದರೆ ಗ್ರಹಣಗಳು ಆಯಾಯ ನಕ್ಷತ್ರಗಳು ಆಯಾಯ ರಾಶಿಗಳಿಗೆ ಸಂಭವಿಸಿರೋದ್ರಿಂದ ಆ ನಕ್ಷತ್ರಗಳು ಆ ರಾಶಿಗಳಿಗೆ ವಿಶೇಷವಾದ ಕಂಟಕಗಳಿದೆ ಅಂತ ಶಾಸ್ತ್ರಸಮ್ಮತವನ್ನು ನಾವು ತಿಳಿಪಡಿಸ್ತಾ ಇದ್ದೀವಿ. ಈ ಸರಿ ನಮಗೆ ಪೂರ್ವಭಾದ್ರಾ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಹೀಗೆ ನಕ್ಷತ್ರಗಳಲ್ಲಿ ಕುಂಭರಾಶಿಗೆ ಬಹಳ ವಿಶೇಷವಾಗಿ ಗ್ರಹಣದ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಕುಂಭರಾಶಿಯವರು ಆ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಬೇಕು ಗ್ರಹಣ ಕಾಲದಲ್ಲಿ. ತದಾದ ನಂತರ ಬೆಳಗ್ಗೆ ಶುದ್ಧವಾಗಿ ಸ್ನಾನ ಸಂಧ್ಯಾವಂದನಾದಿಗಳನ್ನ ಮಾಡಿಕೊಂಡು ರಾಹುಗೆ ಉದ್ದನ್ನು, ಚಂದ್ರನಿಗೆ ಅಕ್ಕಿಯನ್ನು ಇಟ್ಟು ಪ್ರತ್ಯೇಕವಾಗಿ ಪ್ರದಕ್ಷಿಣೆಯನ್ನು ಮಾಡಿದಾಗ ಆ ರಾಹು ಮತ್ತು ಚಂದ್ರ ಇಬ್ಬರು ತೃಪ್ತಿ ಆಗ್ತಾರೆ. ಸೂರ್ಯ ಚಂದ್ರ ಅಗ್ನಿ ನೇತ್ರಾಯ ನಮಃ. ಸೂರ್ಯ ಚಂದ್ರ ಅಗ್ನಿ 3 ಈಶ್ವರನ ನೇತ್ರವಾಗಿರೋದ್ರಿಂದ ಈ ರಾಹು ಮತ್ತು ಚಂದ್ರನ ದರ್ಶನವಾದ ನಂತರ ಒಳಗಡೆ ಪರಮೇಶ್ವರನ ದರ್ಶನ ಮಾಡಿದಾಗ ಇವರಿಬ್ಬರ ಏನು ದೋಷ ನಕ್ಷತ್ರ ರಾಶಿಗಳಿಗಿರುತ್ತೆ ಅದೆಲ್ಲ ಕೂಲಂಕುಷವಾಗಿ ಬಿಟ್ಟೋಗಿ ಸ್ವಾಮಿಯ ಅನುಗ್ರಹ ಸಿಕ್ಕೋಕ್ಕೆ ಇದೊಂದು ವಿಶೇಷವಾದ ದಿನ.